ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ನೊಂದ ಸದಸ್ಯರಿಗೆ ನಾನು ಜಾನ್ ಬೆನೆಡಿಕ್, ಕರ್ನಾಟಕ ವಿದ್ಯುತ್ ಸೇನೆ ಉಪಾಧ್ಯಕ್ಷರು ಮಾತಾಡೋದು. ಏನು ಪಾಪ ಎಲ್ಲರೂ ಗೊಂದಲ ಇದೆ, ಬೆಂಗಳೂರು ಮಾತ್ರ ಮಾಡ್ಕೊಂಡ್ರಿ ಅಂತ. ಅದು ಹಂಗಿಲ್ಲ. ಅವ್ರು ಹಂತವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟು ಬೆಂಗಳೂರ್ದು ಮಾಡೋಕ್ಕೆ ಅವರು 9ನೇ ತಾರೀಕು ಆಗಿರೋ ಆದೇಶನ ನಿನ್ನೆವರೆಗೂ ಮಾಡಿದ್ದಾರೆ. ಯಾಕಂದರೆ ನೆಟ್ವರ್ಕಲ್ಲಿ ಇದನ್ನು ತೆಗಿಬೇಕಾಗಿತ್ತು, ಏನು ಪ್ರಾಜೆಕ್ಟ್ ನಂಬರು, ಆಮೇಲೆ PID ನಂಬರ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅದಕ್ಕೆ ಇಷ್ಟು ಕಾಲಾವಕಾಶ ತಗೊಳ್ತು. ಸೊ ನಾವು ನಿನ್ನೆ ಚೀಫ್ ಸೆಕ್ರೆಟರಿನ ಮೀಟ್ ಮಾಡಿದ್ದೀವಿ. ಮೇಡಮ್ ಅವ್ರು ಏನು ಹೇಳಿದ್ರು ಅಂದರೆ, ನಮ್ಗೆ ಇನ್ನೊಂದು ವಾರ ಟೈಮ್ ಬೇಕು, ಯಾಕಂದರೆ ಇದ್ರ ಸೆಟ್ ಆಗೋಕ್ಕೆ ನಿನ್ನೆವರೆಗೂ ಆಯಿತು, ಇವತ್ತಿಂದ ಅದು ಕೆಲಸ ಮಾಡುತ್ತೆ. ಯಾಕಂದ್ರೆ 9ನೇ ತಾರೀಕು ಆಗಿರೋದು ಆದೇಶ. ಸೊ ದಯವಿಟ್ಟು ರೂರಲ್ ಭಾಗದಲ್ಲಿರೋ ಪ್ರತಿಯೊಬ್ಬ ಗುತ್ತಿಗೆದಾರರು ಯಾವುದೇ ಬೇಜಾರೇ ಮಾಡ್ಕೋಬೇಡಿ. ಖಂಡಿತ ನಿಮ್ಗೆ ಇನ್ನೊಂದು ವಾರದಲ್ಲಿ ನಿಮಗೂ ಎಲ್ಲ ಶುರು ಆಗುತ್ತೆ. ಅದು ಸೇಮ್ ಇದೇ ಥರ ಮಾಡಬೇಕಂತ ಅವರು ನಿರ್ಧಾರ ತಗೊಂಡಿದ್ದಾರೆ. ಸೇಮ್ GB ಏನು ಬರುತ್ತೆ ಗ್ರೌಂಡ್+2 ಗ್ರೌಂಡ್+3 ಅನ್ನೋದು. ಸೊ ರೂರಲ್ ಭಾಗದಲ್ಲಿ ಅದೇನೋ ಒಂದು ಫ್ಲೋರ್ ಏನೋ ಕಡಿಮೆ ಮಾಡಿಕೊಡ್ಬೋದು. ಸೊ ಅದನ್ನು ಬರೋ ವಾರದಲ್ಲಿ ಡಿಸೈಡ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿರೋ ಮಾತನ್ನ ನಾನು ನಿಮ್ಗೆ ಹೇಳ್ತೇನೆ. ಚೀಫ್ ಸೆಕ್ರೆಟರಿ ಅವ್ರನ್ನ ನಿನ್ನೆ ಅವರು ಆ್ಯಕ್ಚುಲಿ ವಿಡಿಯೋ ಕಾಲ್ ಮೀಟಿಂಗಲ್ಲೂ ಇದ್ದರು, ಯಾವ್ದು ಎಸ್ಕಾಮ್ಸು ಬೆಸ್ಕಾಮು ಎಲ್ಲರೂ. ಸೊ ನಿನ್ನೆ ಸಂಜೆ 4:15ಕ್ಕೆ ಅವ್ರಿಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಸೊ ಬಹುಶಃ ಏನಾಗಿದೆ ಅಂತ ಖಂಡಿತವಾಗಿ ಯಾವುದೇ ರೂರಲ್ ಭಾಗದಲ್ಲಿರೋ ಗುತ್ತಿಗೆದಾರರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವು ಬರೀ ಬೆಂಗಳೂರು ಕೆಲಸ ಮಾಡ್ತೀವಿ ಅಂತ ಅದು ಮಾತ್ರ ನೀವು ದಯವಿಟ್ಟು ತಿಳ್ಕೊಬೇಡಿ. ನಾವು ಪ್ರತಿಯೊಬ್ಬ ಗುತ್ತಿಗೆದಾರರು ಅನ್ನೋದು ನಮ್ಮ ಅಣ್ಣ ತಮ್ಮಂದ್ರೆ. ನಿಮ್ಮ ತೊಂದರೆ ಆದರೆ ನಮಗೂ ಕಷ್ಟ ಇದ್ದಂಗೆ. ಸೊ ದಯವಿಟ್ಟು ಬರೋ ವಾರವರೆಗೂ ವೆಯ್ಟ್ ಮಾಡೋಣ, ಕಾಯಿರಿ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಯಾರೋ ಒಬ್ಬ ಸ್ವಾರ್ಥಕ್ಕೋಸ್ಕರ ಇವತ್ತು ಈ ಕಂಪನಿನೂ ಈ ಥರ ಎಕ್ಕುಟ್ಟು ಹೋಗಿರೋದು. ಸೊ ನಮ್ಮ ಗುತ್ತಿಗೆದಾರರಿಗೆಲ್ಲ ಸಿಕ್ಕಾಬಿಡೆ ತೊಂದರೆ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇವತ್ತು ಶುಕ್ರವಾರ ನಾನು ಹೇಳ್ತಾ ಇದ್ದೀನಿ, ಶುಭ ಸುದ್ದಿ ಅಂತಲೇ ತಿಳ್ಕೊಂಡು ನಿಮಗೂ ನಾನು ಶುಭ ಸುದ್ದಿ ಅಂತ ಹೇಳಲ್ಲ. ನಮ್ಮ ಹೊಟ್ಟೆ ಪಾಡು, ನಮ್ಮ ಜೀವನ ನಡಿಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ದಯವಿಟ್ಟು ನಾವು ಬೆಂಗಳೂರಿಗೆ ಮಾತ್ರ ಮಾಡ್ತೀವಿ, ರೂರಲ್ ಭಾಗದಲ್ಲಿ ಮಾಡಬೇಕಂತ ದಯವಿಟ್ಟು ಅದು ಮಾತ್ರ. ಯಾಕಂದರೆ ಚೀಫ್ ಸೆಕ್ರೆಟರಿನೇ ಅದನ್ನ ಇಶ್ಯೂ ಮಾಡಬೇಕಾಗುತ್ತೆ. ಅವ್ರು ಚೀಫ್ ಸೆಕ್ರೆಟರಿ ಏನು ಇಶ್ಯೂ ಮಾಡ್ತಾರೆ ಅದು ಆಮೇಲೆ ಅದು KRCಗೆ ಬರುತ್ತೆ. KRCಗೆ ಬರೋದು ಬೇಕಾಗಿಲ್ಲ. ಯಾಕಂದರೆ ಚೀಫ್ ಸೆಕ್ರೆಟರಿ ಹೇಳಿದ್ರೆ ಈಗ ಆಯ್ತು. ಯಾಕಂದರೆ ಈ KRCಯಲ್ಲಿ ಅಮೆಂಡ್ಮೆಂಟ್ ಆಗೋದು ಏನಿಲ್ಲ. ಯಾಕಂದರೆ ಇದು ಪ್ಲಾನ್ ಮಾಡೋ ಕೆಲಸ ಏನಿಲ್ಲ, ಇದು KRCಗೆ ಹೋಗ್ಬಿಟ್ಟು ಬರೋದಂತ. ಸೊ ಇದರಲ್ಲಿ ಯಾವುದೇ ಒಂದು ಇದಿಲ್ಲ. ಇಮಿಡಿಯೇಟಾಗಿ ಚೀಫ್ ಸೆಕ್ರೆಟರಿ ಅವ್ರು ಲೆಟ್ರ್ ಇಶ್ಯೂ ಮಾಡಿದ ತಕ್ಷಣ ಕೂಡಲೇ ಆಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಿಮ್ದು ಯಾವುದೇ ಒಂದು 50 ಮೀಟ್ರ್ ಕೆಲಸ, 50 ಮೀಟ್ರ್ ಅಡಿ ಚದರ ಅಡಿ, 50 ಮೀಟ್ರ್ ಅಡಿ ಅಂದರೆ ನಿಮ್ಮ 50 ಮೀಟ್ರ್ ಅಂದರೆ ನಿಮಗೆ ಹೆಂಗೆ ಬರುತ್ತೆ ಅಂದರೆ 540 ಅಡಿ ಸ್ಕ್ವೈರ್ ಫೀಟು ಸೈಟ್ ಏರಿಯಾ ಮಾತ್ರ, ಬಿಲ್ಡಪ್ ಇಲ್ಲ. ಸೈಟ್ ಏರಿಯಾ ಇದ್ದರೆ ಅದು ಕರೆಂಟು ನಿಮ್ಗೆ ಯಾವುದೇ ಅಡಚಣೆ ಇಲ್ಲದೆ ಕರೆಂಟ್ ಕೊಡ್ತಾರೆ. ದಯವಿಟ್ಟು ಆ ಥರ ಏನಾದ್ರು ಇದ್ದರೆ, ಯಾರು ಮಾಡಿಕೊಟ್ಟಿಲ್ಲ ಅಂದರೆ ನಮ್ಗೆ ಕರೆ ಮಾಡಿ, ನಾವು ಮಾಡಿಕೊಡ್ತೀವಿ. ಯಾವುದೇ ಗುತ್ತಿಗೆದಾರರಾಗಲಿ, ಯಾವುದೇ ನಮ್ಮ ಸ್ನೇಹಿತರು ಸದಸ್ಯರು ಬೇಜಾರು ಮಾಡ್ಕೋಬೇಡಿ. ನಿಮ್ಮದು ಬರೋ ವಾರದಿಂದ ಶುರು ಆಗುತ್ತೆ. ಈ 50 ಮೀಟ್ರ್ ನೋಡಿ ಯಾವುದೋ ಚಿಕ್ಕ ಕೆಲಸಗಳಿದೆ ಅದನ್ನು ಮಾಡಿ. ಇಲ್ಲಾಂದ್ರೆ ನಾವು ಖಂಡಿತವಾಗಿ ಫಾಲೋ ಅಪ್ ಅಲ್ಲಿ ಇದ್ದೀವಿ, ನಿಮಗೆಲ್ಲ ವಿಷಯ ಮುಟ್ತೀವಿ. ನಮಸ್ಕಾರ. ದೇವರೆಲ್ಲರೂ ಒಳ್ಳೇದು ಮಾಡಲಿ.